ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಇವತ್ತಿನ ವಿಡಿಯೋ ಅಗ್ರಿಕಲ್ಚರಿಸ್ಟ್ ಕೋಟಾ ಸ್ಪೆಷಲ್. ಸೊ ಇದು ರೈತರ ಮಕ್ಕಳ ಸ್ಪೆಷಲ್ ವಿಡಿಯೋ. ಎಲ್ಲ ರೈತರು ಮಕ್ಳಿಗೂ ಇದನ್ನು ಫಾರ್ವರ್ಡ್ ಮಾಡಿ. ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ, ಬೇರೆ ಬೇರೆ ಹಳ್ಳಿಯಲ್ಲಿ ಇರ್ತಾರೆ. ಅಗ್ರಿಕಲ್ಚರಿಸ್ಟ್ ಕೋಟಾ ಏನು ಅಂತ ಈ ವಿಡಿಯೋಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇದು ಒಂದು ತುಂಬ ಮೋಸ್ಟ್ ಆಸ್ಟ್ ಕ್ವೆಶನ್ ನಮ್ಮ ಚಾನಲಲ್ಲಿ. ಸರ್ ಅಗ್ರಿಕಲ್ಚರಲ್ ಕೋಟಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಸರ್ ಅಗ್ರಿಕಲ್ಚರಲ್ ಕೋಟಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ. ಸೊ ಮಕ್ಕಳೇ, ಈ ವಿಡಿಯೋ ನೋಡಿದ್ರೆ ನಿಮಗೆ ಎಂಡ್ ಟು ಎಂಡ್ ಗೊತ್ತಾಗುತ್ತೆ ಅಗ್ರಿಕಲ್ಚರಿಸ್ಟ್ ಕೋಟಾ ಅಂದರೆ ಏನು, ಏನಿದ್ರದ್ದು ಬೆನಿಫಿಟ್ಟು, ಯಾರು ಅಪ್ಲೈ ಮಾಡಬೇಕು ಎಲ್ಲ ಗೊತ್ತಾಗುತ್ತೆ ಮಕ್ಕಳೇ. ಸೊ ಸ್ಟಾರ್ಟ್ ಮಾಡೋಣ. ಸೊ ಇದು ಏನು ಅಗ್ರಿಕಲ್ಚರಿಸ್ಟ್ ಕೋಟಾ ಅಲ್ಲಿ ಏನು ಕವರ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಸೊ ಇದು ಫಾರ್ಮ್ ಸೈನ್ಸ್ ಕೋರ್ಸಸ್ ಆ್ಯಂಡ್ ವೆಟರ್ನರಿ ಕೋರ್ಸಸ್ಗೆ ಕೋಟಾ ಇದು ಸಿಸ್ಟಮ್. ಇದು ಎಲ್ಲ ಕೋರ್ಸಸ್ಗೂ ಅಲ್ಲ. ಫಾರ್ ಎಕ್ಸಾಂಪಲ್ ನೀವು ಅಂದ್ಕೊಂಡಿರ್ಬೋದು, ನಾನು ಅಗ್ರಿಕಲ್ಚರಲ್ ಕೋಟಾ ಇದ್ದರೆ ನನಗೆ ಇಂಜಿನಿಯರಿಂಗ್ ಡಿಗ್ರಿ ಯಾವ್ದು ಬೇಕೋ ಸಿಕ್ಬಿಡುತ್ತೆ, ಅಥವಾ ಮೆಡಿಕಲ್ ಡಾಕ್ಟರ್ ಸಿಕ್ಬಿಡುತ್ತೆ, ಬೇರೆ ಬೇರೆ ಕೋರ್ಸಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು. ಅಗ್ರಿಕಲ್ಚರಿಸ್ಟ್ ಕೋಟಾ ಇರೋದೇ ಸ್ಪೆಸಿಫಿಕ್ಕಾಗಿ 2 ಕೋರ್ಸಸ್ಗೆ ಮಕ್ಕಳೇ. ಅದು ಒಂದು ಫಾರ್ಮ್ ಸೈನ್ಸಸ್ ಕೋರ್ಸಸ್ ಆ್ಯಂಡ್ ಇನ್ನೊಂದು ವೆಟರ್ನರಿ ಕೋರ್ಸಸ್. ಈ 2 ಕೋರ್ಸಸ್ಸಲ್ಲಿ ಕೆಲವು ಸೀಟ್ಸ್ ಅಗ್ರಿಕಲ್ಚರಿಸ್ಟ್ ಕೋಟಾಗೆ ಅಂತಲೇ ರಿಸರ್ವ್ ಮಾಡಿರ್ತಾರೆ. ಸೊ ಅದ್ರ ರಿಲೇಟೆಡ್ ನಾವೀಗ ಡಿಸ್ಕಸ್ ಮಾಡ್ತಾ ಇರೋದು. ಸೊ ಯಾವ್ಯಾವ ಕೋರ್ಸಸ್ ಕವರ್ ಆಗುತ್ತೆ? BSc ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಫಾರೆಸ್ಟ್ರಿ, ಈ ಥರ BSc ಕೋರ್ಸಸ್ ಕವರ್ ಆಗುತ್ತೆ. ಕಮ್ಯುನಿಟಿ ಸೈನ್ಸ್, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಇದೆಲ್ಲ ರಿಲೇಟೆಡ್ ಕೋರ್ಸಸ್. ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ. ಬಿ ಟೆಕ್ಗೆ ಆಗಲ್ಲ, ಇಂಜಿನಿಯರಿಂಗ್ ಆಗಲ್ಲ. ಆರ್ಕಿಟೆಕ್ಚರ್, ಫಾರ್ಮಸಿ, ಮೆಡಿಕಲ್, ಡೆಂಟಲ್, ನರ್ಸಿಂಗ್ ಇದೆಲ್ಲ ಬೇರೆ. ಅಂದರೆ ಇದು ನೀವು ತೊಗೊಳೋದೇ ಇಲ್ಲ ಅಂತ ಅಲ್ಲ, ಇದೆಲ್ಲ ನಿಮ್ಮದು ರ್ಯಾಂಕು ಮತ್ತು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ರ್ಯಾಂಕ್ ಚೆನ್ನಾಗಿದ್ದು ನಿಮ್ಮ ಕ್ಯಾಟಗರಿಯಲ್ಲಿ ಸೀಟ್ಸ್ ಅವೈಲೇಬಲ್ ಇದ್ದರೆ ಸಿಗುತ್ತೆ. ಬಟ್ ಅಗ್ರಿಕಲ್ಚರ್ ಕೋಟಾ, ಆ ಕೋಟದಿಂದ ಏನು ರಿಸರ್ವ್ಸ್, ಲೆಟ್ಸೆ ಈ BSc ಅಗ್ರಿಕಲ್ಚರ್ ಇನ್ ಲೆಟ್ಸೆ GKVKಯಲ್ಲಿ ಲೆಟ್ಸೆ 200 ಸೀಟ್ಸ್ ಕೆಪಾಸಿಟಿ ಇದೆ ಅಂದ್ಕೊಳ್ಳಿ ಈ ಕೋರ್ಸ್ಗೆ. ಸೊ ಅದರಲ್ಲಿ ಡೆಡಿಕೇಟೆಡ್ ಸೀಟ್ಸ್ ಅಗ್ರಿಕಲ್ಚರಲ್ ಕೋಟಾದಿಂದ ಬಂದಿರೋರಿಗೆ ಅಂತಲೇ ಇಟ್ಟಿರ್ತಾರೆ ಸ್ಪೆಸಿಫಿಕ್ಕಾಗಿ. ಸೊ ಆ ಕೋಟಾಲಿರೋ ಸೀಟ್ಸ್ ನೀವು ಹೆಂಗೆ ಕ್ಲೇಮ್ ಮಾಡ್ಬೋದು ಅಂತ ಇದು ಅಗ್ರಿಕಲ್ಚರಲ್ ಕೋಟಾ. ಸೊ ಇಲ್ಲಿವರೆಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾವು ಅದಕ್ಕೆ ಆನ್ಸರ್ ಕೊಡ್ತೀವಿ ನಿಮಗೆ. ಸೊ ನೀವು ಇದು ಬೇಕು ಅಂದರೆ ಎಲಿಜಿಬಿಲಿಟಿ ಏನು ಸರ್, ನಾನು ಅಗ್ರಿಕಲ್ಚರಲ್ ಕೋಟಾ ನಾನು ಕ್ಲೇಮ್ ಮಾಡಬೇಕು, ಅದಕ್ಕೆ ಏನೇನು ಬೇಕು ಅಂದರೆ, ಒಂದು ಅಕಾಡೆಮಿಕ್ ಎಲಿಜಿಬಿಲಿಟಿ, ಇನ್ನೊಂದು ಅಗ್ರಿಕಲ್ಚರಲ್ ಪ್ರೂಫ್ ಅಂತ. ಸೊ ಒಂದು ನೀವು ಪಾಸ್ ಆಗಬೇಕು ಮಕ್ಕಳೇ. ಫಸ್ಟು 2nd PUC ಓದ್ತಾ ಇರ್ಬೋದು, ಅಥವಾ 12th CBSEಯಲ್ಲಿ ಓದ್ತಾ ಇರ್ಬೋದು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿಯಲ್ಲಿ ನೀವು ಪಾಸ್ ಆಗಬೇಕು. ವೆಟರ್ನರಿ, ಸ್ಪೆಸಿಫಿಕಲಿ ವೆಟರ್ನರಿಗೆ 50% ಆಗ್ರಿಗೇಟ್ ಇಂಥ ಜಾಸ್ತಿ ಇರಬೇಕು. ಓಕೆನಾ? ಇದು ಎಲ್ರಿಗೂ ರಿಸರ್ವ್ಡ್ ಕ್ಯಾಟಗರೀಸ್ 40% ಅಂತ. ಸೊ ಬೇಸಿಕಲಿ ಒಂದು ನೀವು ಓದಿ ಪಾಸಾಗಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು. ದಟ್ ಈಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನೀವು ಪೇರೆಂಟ್ಸು ಫಾರ್ಮಿಂಗ್ ಮಾಡಿ, ಅಗ್ರಿಕಲ್ಚರ್ ಮಾಡಿ, ಅದರಿಂದ ಮೆಜಾರಿಟಿ ಇನ್ಕಮ್ ಬರೋ ಥರ ಇರಬೇಕು. ಸೊ ನಮ್ಮದು ಬರೀ ಒಂದೇನೋ ನಮ್ಮದು ಲ್ಯಾಂಡ್ ಇದೆ ಸರ್, ನಾವು ಫಾರ್ಮಿಂಗ್ ಮಾಡಲ್ಲ, ನಮ್ಮದು ಅಪ್ಪ ಬರೀ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾರೆ, ನಮಗೂ ಇದು ಅಪ್ಲಿಕೇಬಲ್ ಆಗುತ್ತಾ ಅಂದರೆ ಇಲ್ಲ, ಅದಾಗಲ್ಲ. ಸೊ ನಿಮ್ದು ಏನಂದರೆ ಇನ್ಕಮ್, ನಿಮ್ಮ ಫ್ಯಾಮಿಲಿ ಇನ್ಕಮ್ ಏನು ಬರುತ್ತೆ, ಅಪ್ಪ ಅಮ್ಮ ನಿಮ್ಮದು, ಅದರಲ್ಲಿ ಮೆಜಾರಿಟಿ ಇನ್ಕಮ್ ಅಗ್ರಿಕಲ್ಚರಿಂದ ಬರ್ತಾಯಿದೆ, ಫಾರ್ಮಿಂಗಿಂದ ಬರ್ತಾಯಿದೆ ಅಂತ ತೋರಿಸಿದ್ರೆ ದೆನ್ ಯು ವಿಲ್ ಬಿ ಇದು ಅಪ್ಲಿಕೇಬಲ್, ನೀವು ಎಲಿಜಿಬಿಲಿಟಿ ಇರುತ್ತೆ. ಸೊ 2 ಥರ ಇದೆ ಮಕ್ಕಳೇ. ಒಂದು ಫಾರ್ಮ್ ಸೈನ್ಸಸ್ ಕೋರ್ಸಸ್. ಫಾರ್ಮ್ ಸೈನ್ಸಸ್ ಕೋರ್ಸ್ ಏನು ಸರ್ ಅಂತ ಕೇಳಿದ್ರೆ, ಇದು ಕ್ರಾಪು ಮತ್ತು ಲ್ಯಾಂಡ್ ರಿಲೇಟೆಡ್. ಸೊ ಎಷ್ಟೊಂದು ಕೋರ್ಸಸ್ ಇದೆ. BSc ಇನ್ ಅಗ್ರಿಕಲ್ಚರ್, BSc ಇನ್ ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಸೆರಿಕಲ್ಚರ್, ಅಗ್ರಿಕಲ್ಚರಲ್ ಬಯೋಟೆಕ್ನಾಲಜಿ, ಹೋಮ್ ಸೈನ್ಸಸ್, ಇದೆಲ್ಲ ಫಾರ್ಮ್ ಸೈನ್ಸಸ್ ಕೆಳಗಡೆ ಬರುತ್ತೆ. ಇನ್ನೊಂದು ಥರದ್ದು ಏನು ಅಂದರೆ ವೆಟರ್ನರಿ, ಅನಿಮಲ್ ಹೆಲ್ತ್. ವೆಟರ್ನರಿ ಅಂದರೆ ಅನಿಮಲ್ ಹೆಲ್ತು. ಸೊ ಈ ಕೋರ್ಸಸ್ ಯಾವುದಪ್ಪ ಅಂದರೆ BFSC ಬ್ಯಾಚುಲರ್ ಆಫ್ ಫಿಶರೀಸು, ಅನಿಮಲ್ ಹಸ್ಬೆಂಡ್ರಿ, ಡೈರಿ ಸೈನ್ಸಸ್, ಈ ಥರ ಕೋರ್ಸಸ್ ತೊಗೋಬೇಕು ಅಂದರೆ ಇವೆರಡೂ ಅಪ್ಲಿಕಬಲ್ ಆಗುತ್ತೆ. ಸೊ ಅಗ್ರಿಕಲ್ಚರಿಸ್ಟ್ ಕೋಟಾದಲ್ಲಿ ಇದಕ್ಕೆ ಫಾರ್ಮ್ ಸೈನ್ಸ್ ಡೆಡಿಕೇಟೆಡಾಗೆ ನಾನು ಹೋಗಬೇಕು ಸರ್, ನಾನು ಅಗ್ರಿಕಲ್ಚರೇ ಮಾಡ್ತೀನಿ, BSc ಅಗ್ರಿಕಲ್ಚರ್ ಇಲ್ಲ BSc ಸೆರಿಕಲ್ಚರೇ ಮಾಡ್ತೀನಿ, ಈ ಥರ ಏನಾದ್ರು ಅಂದ್ಕೊಂಡಿದ್ರೆ ನಿಮಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ನಿಮ್ಮದು ಫೈನಲ್ ರ್ಯಾಂಕು ಈ ಕೋಟಾ ಅಲ್ಲಿ ಲೆಟ್ಸೆ ಒಂದು 50 ಜನಕ್ಕೆ ಸೀಟ್ ಸಿಗುತ್ತೆ ಅಂದರೆ 5,000 ಜನ ಹಾಕಿರ್ತಾರೆ, ಕರೆಕ್ಟಾ? ಸೊ 50 ಜನ ಯಾರು ಅಂತ ಅವರು ಟಾಪಿಂದ ನೋಡ್ಕೊಂಬರೋದಕ್ಕೆ ಈ ಥರ ಚೆಕ್ ಮಾಡ್ತಾರೆ. ನಿಮ್ಮದು 2nd PUC ಮಾರ್ಕ್ಸ್, PCMB, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಸೇರಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅದು, CET ಮಾರ್ಕ್ಸ್ ಅದು, ಮತ್ತು ಪ್ರಾಕ್ಟಿಕಲ್ ಟೆಸ್ಟ್ ಮಾಡ್ತಾರೆ. ಅಗ್ರಿಕಲ್ಚರಲ್ ಕೋಟಾದವ್ರಿಗೇ ಒಂದು ಸಪ್ರೇಟಾಗಿ ಪ್ರಾಕ್ಟಿಕಲ್ ಟೆಸ್ಟ್ ಮಾಡ್ತಾರೆ.
ಈ ಮೂರರದು ಕಂಬೈನ್ಡ್ ಮಾರ್ಕ್ಸು, ಇದು ಪಿ ಯು ಸಿ ಮಾರ್ಕ್ಸಲ್ಲಿ 25% ತೊಗೊತಾರೆ, ಸಿ ಇ ಟಿ ಮಾರ್ಕ್ಸ್ 25%, ಪ್ರಾಕ್ಟಿಕಲ್ ಮಾರ್ಕ್ಸ್ 50%. ಈ ಎಲ್ಲ ಆ್ಯಡ್ ಮಾಡಿ ಒಂದು ಮಾರ್ಕ್ಸ್ ಬರುತ್ತೆ ನಿಮಗೆ. ಸೊ ಯಾರಿಗೆ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ ಅವ್ರಿಗೆ ಫಸ್ಟ್ ಸಿಗುತ್ತೆ ಈ ಕೋಡ್ದಲ್ಲಿ. ಸೊ ಅದು ಫಾರ್ಮ್ ಸೈನ್ಸಸ್. ಈಗ ವೆಟರ್ನರಿ ಕಡೆ ಬಂದರೆ, ವೆಟರ್ನರಿಗೆ ಮ್ಯಾಥ್ಸ್ ಇಂಪಾರ್ಟೆಂಟ್ ಅಲ್ಲ. ಸೊ ಅವರು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ತೊಗೊತಾರೆ. ಅದು 50% ಫ್ರಮ್ ಸಿ ಇ ಟಿ ಮಾರ್ಕ್ಸ್ ಮಕ್ಕಳು, ಇನ್ 50% ಪ್ರಾಕ್ಟಿಕಲ್ ಟೆಸ್ಟ್. ಸೊ ಏನಂದರೆ ಎರಡೂ ಕೋರ್ಸಸ್ಗೆ ಪ್ರಾಕ್ಟಿಕಲ್ ಟೆಸ್ಟ್ ಈಸ್ ಇಂಪಾರ್ಟೆಂಟ್, ಸಿ ಇ ಟಿ ಈಸ್ ಇಂಪಾರ್ಟೆಂಟ್, ಪಿ ಯು ಸಿ ಪಾಸ್ ಆಗಲೇಬೇಕು. ಸೊ ಎಲ್ಲರೂ ಮಾಡಲೇಬೇಕು. ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಷ್ಟು ಚೆನ್ನಾಗಿ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಫಾರ್ಮ್ ಸೈನ್ಸ್ ಕೋರ್ಸ್ ಆಗಲಿ ಇಲ್ಲ ವೆಟರ್ನರಿ ಕೋರ್ಸ್ ಆಗಲಿ ಸಿಗುತ್ತೆ ನಿಮಗೆ. ಸೊ ನಿಮಗೆ ಸೆಕೆಂಡ್ ಪಿ ಯು ಸಿ ಗೊತ್ತು, ಸಿ ಇ ಟಿ ಗೊತ್ತು, ಸರ್ ಇದೇನು ಪ್ರಾಕ್ಟಿಕಲ್ ಟೆಸ್ಟು ಕಾಲೇಜಲ್ಲಿ ನಡೆಯುತ್ತಾ ಏನಿದು ಅಂತ ಕೇಳಿದ್ರೆ ಅದರದ್ದೇ ಡೀಟೇಲಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಏನಿದು ಪ್ರಾಕ್ಟಿಕಲ್ ಟೆಸ್ಟು ಅಂದರೆ ಮಕ್ಕಳೇ, ಇದೇನಕ್ಕೆ ಮಾಡ್ತಾರೆ ಅಂದರೆ ನೀವು ನಿಜವಾಗ್ಲೂ ಅಗ್ರಿಕಲ್ಚರಲ್ ಫ್ಯಾಮಿಲಿ ಮಕ್ಕಳ ಅಂತ ಟೆಸ್ಟ್ ಮಾಡೋದಕ್ಕೆ. ಸೊ ನೀವು ಲೆಚ್ಚೆ ಹಳ್ಳಿಯಲ್ಲಿ ಬೆಳೆದಿದ್ದು, ನೀವು ಅಪ್ಪ ಅಮ್ಮ ಕೃಷಿ ವ್ಯವಸಾಯ ಮಾಡ್ಕೊಂಡಿದ್ರೆ ನಿಮಗೆ ಬೇಸಿಕ್ಸ್ ಗೊತ್ತಿರುತ್ತೆ. ಆ ಬೇಸಿಕ್ಸನ್ನೇ ಇಲ್ಲಿ ಟೆಸ್ಟ್ ಮಾಡೋದು ಪ್ರಾಕ್ಟಿಕಲ್ ಟೆಸ್ಟಲ್ಲಿ. ಇದೇನು ಹೊಸದು ಏನೂ ಅಲ್ಲ. ಈ ಪ್ರಾಕ್ಟಿಕಲ್ ಟೆಸ್ಟ್ ಹೆಂಗೆ ಅಂದರೆ ಆ ಒಂದು ಯೂನಿವರ್ಸಿಟಿ ಅಥವಾ ಟೆಸ್ಟ್ ಸೆಂಟ್ರಲ್ಲಿ ಬೇರೆ 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 ಸ್ಪೆಸಿಮನ್ಸ್ ಇಟ್ಟಿರ್ತಾರೆ. ನೀವು ಹೋಗ್ತೀರಾ, ಅಲ್ಲಿ ತೋರಿಸ್ತಾರೆ ಇದೇನಪ್ಪ ಇದೇನಮ್ಮ ಅಂತ ಕೇಳ್ತಾರೆ. ನೀವು ಅದ್ರದ್ದು ಕರೆಕ್ಟಾಗಿ ಹೇಳಿದ್ರೆ ಅಷ್ಟೇ ಬೇಕಾಗಿರೋದು ಅವ್ರಿಗೆ. ಇವ್ರಿಗೆ ಅಗ್ರಿಕಲ್ಚರ್ ಬಗ್ಗೆ ಸ್ವಲ್ಪ ಗೊತ್ತಿದೆ, ಈ ಕೋರ್ಸಿಗೆ ನಾವು ಅವ್ರನ್ನ ಕೋಟಾಲಿ ಎಲಿಜಿಬಿಲಿಟಿಯಲ್ಲಿ ತೊಗೋಬೋದು ಅಂತ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಆ ಮಾರ್ಕ್ಸ್ ಬೇಸಿಸ್ ಮೇಲೆ ನಿಮ್ಗೆ ಬರುತ್ತೆ. ಸೊ ತಪ್ಪು ಹೇಳಿದ್ರೆ ಕೆಲವುದು ಮಾರ್ಕ್ಸ್ ಕಮ್ಮಿಯಾಗಿ ಬರುತ್ತೆ, ನಿಮಗೆ ಸೀಟ್ ಬರೋದು ಕಷ್ಟ ಇರುತ್ತೆ. ಸೊ ಟೋಟಲ್ 200 ಮಾರ್ಕ್ಸ್ ಇರುತ್ತೆ ಮಕ್ಕಳೇ ಈ ಪ್ರಾಕ್ಟಿಕಲ್ ಟೆಸ್ಟು. ಮಿನಿಮಮ್ 50% ನೀವು ಪಾಸ್ ಆಗೋಕ್ಕೆ ಬೇಕೇ ಬೇಕು. ಮಿನಿಮಮ್ 100 ಮಾರ್ಕ್ಸ್ ತೆಗಿಬೇಕದ್ರಲ್ಲಿ. ಸೊ ಡಿಫ್ರೆಂಟ್ ಟೆಸ್ಟ್ಸ್ ಇದೆ, ಬ್ಯಾಂಗ್ಳೂರು, ಹಾಸನ್, ಮಂಡ್ಯ. ಇದು ನೀವು ಚೆಕ್ ಮಾಡ್ಬೋದು. ಸೆಂಟ್ರ್ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಅಗ್ರಿಕಲ್ಚರಲ್ ಕೋಟಾ ಅಂತ ಲಾಸ್ಟಲ್ಲಿ ಫಾರ್ಮಲ್ಲಿ ಕೇಳ್ತಾರಲ್ಲ ಯಾವ ಸೆಂಟ್ರ್ ಬೇಕು ಅಂತ, ಆ ಸೆಂಟ್ರ್ ನಿಮ್ಗೆ ಯಾವ್ದು ಹತ್ರ ಆಗುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಫೀಸು ಈ ಪ್ರಾಕ್ಟಿಕಲ್ ಟೆಸ್ಟ್ ಮಾಡೋಕ್ಕೆ ಸಪ್ರೇಟ್ ಫೀಸ್ ಇರುತ್ತೆ. ಇದು ಜನರಲ್ ಅವ್ರಿಗೆ 500, SC ST ಮತ್ತು ಕ್ಯಾಟಗರಿ 1 ಅವ್ರಿಗೆ 250 ರುಪೀಸು. ಇದು ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ನಿಮ್ಮದೆಲ್ಲ ಅಲ್ಲಾಗುತ್ತೆ. ನೀವು ನಿಜವಾಗ್ಲೂ ರೈತರ ಮಕ್ಕಳ ಅಂತ ನಾನು ಏನು ಹೇಳಿದೆ, ಇನ್ಕಮ್ಮು ಅದು ಇದು ಎಲ್ಲ ಅಲ್ಲೆಲ್ಲ ವೆರಿಫೈ ಮಾಡ್ತಾರೆ. ಸೊ ಇದು ಪ್ರಾಕ್ಟಿಕಲ್ ಟೆಸ್ಟ್ ಇನ್ನೂ ಅನೌನ್ಸ್ ಮಾಡಿಲ್ಲ, ಮಾಡ್ತಾರೆ. ಬಟ್ ಏನಂದರೆ ನಿಮ್ಗೆ ಜಸ್ಟು ಅಗೇನ್ ಹೇಳೋಕ್ಕೆ ಲೆಟ್ಸೆ ಕೆಲವು ಸೀಡ್ಸ್ ಇಟ್ಟಿರ್ಬೋದು. ಸೀಡ್ಸ್ ಅಂದರೆ ಗೊತ್ತಲ್ಲ ನಿಮಗೆ, ಸೀಡ್ಸ್ ಇಟ್ಟಿರ್ಬೋದು, ಇಲ್ಲ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಇಟ್ಟಿರ್ಬೋದು, ಅಥವಾ ಟೂಲ್ಸ್ ಇಟ್ಟಿರ್ತಾರೆ, ಫಾರ್ಮಿಂಗ್ ಟೂಲ್ಸ್ ಆಗಲಿ ಅಥವಾ ಬೇರೆ ಬೇರೆ ಸಾಯಿಲ್ ಆಗಲಿ, ಮೆನ್ಯೂರ್ ಆಗಲಿ, ಈ ಥರ ಬೇರೆ ಬೇರೆ ಇಟ್ಟಿರ್ತಾರೆ ಅಲ್ಲಿ ಸ್ಪೆಸಿಮನ್ಸ್ ಆಗಿ. ನೀವು ಅದನ್ನ ಹೋಗಿ ಐಡೆಂಟಿಫೈ ಮಾಡಬೇಕು. ಓಕೆ, ಈ ಬೀಜ ಇದು ಸರ್ ಇದ್ರ ಹೆಸರು ಇದು, ಈ ಪ್ಲ್ಯಾಂಟ್ ಇದು, ಈ ಮಣ್ಣು ಇದು ರೆಡ್ ಸಾಯಿಲ್ಲ, ಬ್ಲ್ಯಾಕ್ ಸಾಯಿಲ್ಲ, ಇದು ಟೂಲು ಸರ್, ಇದನ್ನು ಟಿಲ್ಲಿಂಗಿಗೆ ಯೂಸ್ ಮಾಡ್ತಾರೆ, ಇದನ್ನು ಇದಕ್ಕೆ ಯೂಸ್ ಮಾಡ್ತಾರೆ. ಸುಮ್ಮನೆ ಬೇಸಿಕ್ ಆ ಥರ ನೀವು ಹಳ್ಳಿಯಲ್ಲಿ ಬೆಳೆದಿದ್ದು ನಿಮ್ಗೆ ಗೊತ್ತಿದ್ದರೆ ಅಗ್ರಿಕಲ್ಚರ್ ಸ್ವಲ್ಪ ಬೇಸಿಕ್ಸು ಈಸಿ ಇರುತ್ತೆ. ಯಾವುದು ತಪ್ಪು ಹೇಳ್ದಿರೆ ಕರೆಕ್ಟಾಗಿ ಮಾಡಿದ್ರೆ ಪ್ರಾಕ್ಟಿಕಲ್ಸಲ್ಲಿ ನಿಮಗೆ ಔಟ್ ಆಫ್ ಔಟ್ ಥರ ಸಿಗುತ್ತೆ. ಸೊ ಅದು 50% ಮೆಜಾರಿಟಿ ಎರಡರಲ್ಲೂ. ನೀವು ವೆಟರ್ನರಿ ಆಗಲಿ ಅಥವಾ ಫಾರ್ಮ್ ಸೈನ್ಸಸ್ ಕೋರ್ಸ್ ಆಗಲಿ 50% ಮೆಜಾರಿಟಿ ಕಮ್ಸ್ ಫ್ರಮ್ ಪ್ರಾಕ್ಟಿಕಲ್ಸ್. ಆ ಪ್ರಾಕ್ಟಿಕಲ್ ಟೆಸ್ಟಲ್ಲಿ ಚೆನ್ನಾಗಿ ಮಾಡಿದ್ರೆ ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಇನ್ನು ಮಿಕ್ಕಿದ್ದು PUC ಮತ್ತು CET ಮಾರ್ಕ್ಸಲ್ಲಿ ಬರುತ್ತೆ. ಸೊ ಅಗ್ರಿಕಲ್ಚರಲ್ ಕೋಟಾ ಅಂದರೆ ಇದು ಮಕ್ಕಳೇ. ಸೊ ನಾನೆಲ್ಲ ಎಂಡ್ ಟು ಎಂಡ್ ಹೇಳಿದೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಇನ್ನೂ ಅದನ್ನಲ್ಲೇ ನಾನು ಕಮೆಂಟ್ಸಲ್ಲೇ ರಿಪ್ಲೈ ಮಾಡ್ತೀನಿ. ಇಲ್ಲ ಏನಾದ್ರು ಸ್ಪೆಸಿಫಿಕ್ ಡೌಟ್ ಇದ್ದರೆ ಇನ್ನೊಂದು ವೀಡಿಯೋ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು ಮಕ್ಕಳೇ.